ಲೈಫೇ ಸಾಕಾಯ್ತು ಇನ್ನೇನು ಬೇಡ ಇಲ್ಲಿಂದ ಹೋದ್ರೆ ಸಾಕು ಅಂತ ಒಬ್ಬಂಟಿಯಾಗಿ ದಿನ ದುಡ್ತಿರೋ ದರ್ಶನ್ ಏಕಾಂಗಿ ಆಗ್ಬಿಟ್ಟಿದ್ದಾರೆ. ಈ ನಡುವೆ ಪೊಲೀಸರು ಮಹತ್ವದ ಸಾಕ್ಷಿಯನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ತೆ ಹಚ್ಚಿದ್ದಾರೆ. ಈ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಒಂಟಿಯಾದ ದಾಸ. ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಸ್ನೇಹಿತರ ಸುಳಿವಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಲೈಫೇ ಸಾಕಾಯ್ತು ಅಂತ ಕಂಗಾಲಾಗಿರೋ ನಟ ದರ್ಶನ್ ಫುಲ್ ಒಬ್ಬಂಟಿಯಾಗಿದ್ದಾರೆ. ಯಾವೊಬ್ಬ ಸ್ನೇಹಿತರು ನೋಡಲು ಬರ್ತಿಲ್ಲ, ಬಂದ್ರೆ ಎಲ್ಲಿ ತಗ್ಲಾಕಿಕೊಳ್ತೀವಿ ಅನ್ನೋ ಭಯ. ಹೀಗಾಗಿ ದರ್ಶನ್ ಜೈಲಲ್ಲಿ ಒಂಟಿಯಾಗಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಸದ್ಯ ದರ್ಶನ್ನ ನಿನ್ನೆ ಭೇಟಿಯಾದ ಹೈಕೋರ್ಟ್ ವಕೀಲ ರಾಮ್ ಸಿಂಗ್ ತಂಡ ಕೆಲಕಾಲ ಮಾತುಕತೆ ನಡೆಸಿದ್ರು. ಕಾನೂನು ಹೋರಾಟದ ಕುರಿತು ದರ್ಶನ್ ಜೊತೆ 25 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿರುವ ದರ್ಶನ್ಗೆ ಸ್ವಲ್ಪ ಧೈರ್ಯ ತುಂಬಿದ್ರು. ದರ್ಶನ್ ಕೇಸಲ್ಲೂ 2 ಪೆನ್ ಡ್ರೈವ್. ದರ್ಶನ್ ಕೇಸಲ್ಲಿ 2 ಪೆನ್ ಡ್ರೈವ್ ರೆಡಿಯಾಗಿದೆ. ಆರೋಪಿಗಳ ಕೃತ್ಯದ ಬಗ್ಗೆ ಪೊಲೀಸರು 2 ಪೆನ್ ಡ್ರೈವ್ಗಳ ಸಾಕ್ಷಿ ರೆಡಿ ಮಾಡಿದ್ದಾರೆ. 8 GB 2 ಪೆನ್ ಡ್ರೈವ್ನಲ್ಲಿ ಆರೋಪಿಗಳ ಗೂಗಲ್ ಟೈಮ್ ಲೈನ್ ಡಾಟಾ ಸಂಗ್ರಹಿಸಿದ್ದಾರೆ. ಇನ್ನು ಆರೋಪಿಗಳಾದ ದೀಪಕ್ ಹಾಗೂ ನಂದೀಶ್ಗೆ ಸಂಬಂಧಿಸಿದ ಪೆನ್ ಡ್ರೈವ್ ಇದಾಗಿದೆ. ಶಾಸಕನ ಸಂಬಂಧಿಯಾಗಿರುವ ದೀಪಕ್ ಹಾಗೂ ದರ್ಶನ್ ಮನೆಯ ಕೆಲಸದವನಾದ ನಂದೀಶ್ ಮೊಬೈಲ್ನಲ್ಲಿ ಗೂಗಲ್ ಟೈಮ್ ಲೈನ್ ಇತ್ತು. ಅಪರಾಧ ನಡೆದ ಪ್ರತಿ ಜಾಗಕ್ಕೂ ಇಬ್ಬರು ಓಡಾಡಿದ್ದು 2 ಪೆನ್ ಡ್ರೈವ್ನಲ್ಲಿ ಶೇಖರಿಸಿಟ್ಟಿದ್ದಾರೆ. ಆರೋಪಿಗಳು ಘಟನಾ ಸ್ಥಳದಲ್ಲಿ ಇದ್ದರು ಎನ್ನುವುದಕ್ಕೆ ಮಹತ್ವದ ಸಾಕ್ಷಿ ಇದಾಗಿದೆ. ಜೈಲು ಸೇರಿರೋ ದರ್ಶನ್ಗೆ ಪೊಲೀಸರು ಸಿದ್ಧಪಡಿಸಿರೋ ಪೆನ್ ಡ್ರೈವ್ ಮತ್ತಷ್ಟು ಸಂಕಷ್ಟ ತಂದಿಡುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಅದೇನಾಗುತ್ತೋ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲೈಫೇ ಸಾಕಾಯ್ತು ಇನ್ನೇನು ಬೇಡ ಇಲ್ಲಿಂದ ಹೋದ್ರೆ ಸಾಕು ಅಂತ ಒಬ್ಬಂಟಿಯಾಗಿ ದಿನ ದುಡ್ತಿರೋ ದರ್ಶನ್ ಏಕಾಂಗಿ ಆಗ್ಬಿಟ್ಟಿದ್ದಾರೆ. ಈ ನಡುವೆ ಪೊಲೀಸರು ಮಹತ್ವದ ಸಾಕ್ಷಿಯನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ತೆ ಹಚ್ಚಿದ್ದಾರೆ. ಈ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಒಂಟಿಯಾದ ದಾಸ. ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಸ್ನೇಹಿತರ ಸುಳಿವಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಲೈಫೇ ಸಾಕಾಯ್ತು ಅಂತ ಕಂಗಾಲಾಗಿರೋ ನಟ ದರ್ಶನ್ ಫುಲ್ ಒಬ್ಬಂಟಿಯಾಗಿದ್ದಾರೆ. ಯಾವೊಬ್ಬ ಸ್ನೇಹಿತರು ನೋಡಲು ಬರ್ತಿಲ್ಲ, ಬಂದ್ರೆ ಎಲ್ಲಿ ತಗ್ಲಾಕಿಕೊಳ್ತೀವಿ ಅನ್ನೋ ಭಯ. ಹೀಗಾಗಿ ದರ್ಶನ್ ಜೈಲಲ್ಲಿ ಒಂಟಿಯಾಗಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಸದ್ಯ ದರ್ಶನ್ನ ನಿನ್ನೆ ಭೇಟಿಯಾದ ಹೈಕೋರ್ಟ್ ವಕೀಲ ರಾಮ್ ಸಿಂಗ್ ತಂಡ ಕೆಲಕಾಲ ಮಾತುಕತೆ ನಡೆಸಿದ್ರು. ಕಾನೂನು ಹೋರಾಟದ ಕುರಿತು ದರ್ಶನ್ ಜೊತೆ 25 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿರುವ ದರ್ಶನ್ಗೆ ಸ್ವಲ್ಪ ಧೈರ್ಯ ತುಂಬಿದ್ರು. ದರ್ಶನ್ ಕೇಸಲ್ಲೂ 2 ಪೆನ್ ಡ್ರೈವ್. ದರ್ಶನ್ ಕೇಸಲ್ಲಿ 2 ಪೆನ್ ಡ್ರೈವ್ ರೆಡಿಯಾಗಿದೆ. ಆರೋಪಿಗಳ ಕೃತ್ಯದ ಬಗ್ಗೆ ಪೊಲೀಸರು 2 ಪೆನ್ ಡ್ರೈವ್ಗಳ ಸಾಕ್ಷಿ ರೆಡಿ ಮಾಡಿದ್ದಾರೆ. 8 GB 2 ಪೆನ್ ಡ್ರೈವ್ನಲ್ಲಿ ಆರೋಪಿಗಳ ಗೂಗಲ್ ಟೈಮ್ ಲೈನ್ ಡಾಟಾ ಸಂಗ್ರಹಿಸಿದ್ದಾರೆ. ಇನ್ನು ಆರೋಪಿಗಳಾದ ದೀಪಕ್ ಹಾಗೂ ನಂದೀಶ್ಗೆ ಸಂಬಂಧಿಸಿದ ಪೆನ್ ಡ್ರೈವ್ ಇದಾಗಿದೆ. ಶಾಸಕನ ಸಂಬಂಧಿಯಾಗಿರುವ ದೀಪಕ್ ಹಾಗೂ ದರ್ಶನ್ ಮನೆಯ ಕೆಲಸದವನಾದ ನಂದೀಶ್ ಮೊಬೈಲ್ನಲ್ಲಿ ಗೂಗಲ್ ಟೈಮ್ ಲೈನ್ ಇತ್ತು. ಅಪರಾಧ ನಡೆದ ಪ್ರತಿ ಜಾಗಕ್ಕೂ ಇಬ್ಬರು ಓಡಾಡಿದ್ದು 2 ಪೆನ್ ಡ್ರೈವ್ನಲ್ಲಿ ಶೇಖರಿಸಿಟ್ಟಿದ್ದಾರೆ. ಆರೋಪಿಗಳು ಘಟನಾ ಸ್ಥಳದಲ್ಲಿ ಇದ್ದರು ಎನ್ನುವುದಕ್ಕೆ ಮಹತ್ವದ ಸಾಕ್ಷಿ ಇದಾಗಿದೆ. ಜೈಲು ಸೇರಿರೋ ದರ್ಶನ್ಗೆ ಪೊಲೀಸರು ಸಿದ್ಧಪಡಿಸಿರೋ ಪೆನ್ ಡ್ರೈವ್ ಮತ್ತಷ್ಟು ಸಂಕಷ್ಟ ತಂದಿಡುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಅದೇನಾಗುತ್ತೋ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.